ನಮಸ್ತೆ ಬಂಧುಗಳೇ. ಈಗ ಕಳೆದ ವಿಡಿಯೋನಲ್ಲಿ ಹೇಳಿದ ಹಾಗೆ ನಾನು ಏನು ಮಿಮಿಕ್ರಿ ಮಾಡಿದೆ ಲಾಸ್ಟು ದೇವೇಗೌಡರು ಸಾಹೇಬರು ಮತ್ತೆ ವಾಟಾಳ್ ನಾಗರಾಜ್ ಸಾಹೇಬ್ರದ್ದು ಈಗ ಮುಂದುವರಿದ ಭಾಗವಾಗಿ ಇವತ್ತು ಹುಚ್ಚ ವೆಂಕಟ್ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಸರ್ಗೆ ಸಾಹೇಬ್ರುಗಳದ್ದು ಮಾಡೋದಕ್ಕೆ ಮಿಮಿಕ್ರಿಯನ್ನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ತಪ್ಪಾದ್ರೆ ತಮ್ಮ ಹೊಟ್ಟೆ ಹೇಳ್ಕೊಳ್ಳಿ. ಅದೇ ಕರಿಮಣಿ ಮಾಲೀಕ ಯಾರು ಅಂತ ಕೇಳಕ್ಕೆ ನಮ್ಮ ಹುಚ್ಚ ವೆಂಕಟ್ ಸರ್ ಹತ್ರ ಹೋದ್ರೆ ಯಾವ ರೀತಿ ರಿಪ್ಲೈ ಮಾಡ್ಬೋದು ಅಂತೇಳಿ. ಕ್ಯಾವ್ಯ ಹೇಳಾಕ್ತಿದ್ಯಾ? ಕ್ಯಾಪ್ ಓಪನ್ ಮಾಡಿದ್ಯಾ? ಕರಿಮಣಿ ನಾನು ಕೈಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಮಾಲೀಕ ಏನಾದ್ರು ಆಗ್ಬೋದೇನೋ ಅಂತ. ಮಗನ್ ಕರಿಮಣಿ ಮಾಲೀಕ ಅಂತ ನನ್ನ ಹತ್ರನೇ ಕೇಳ್ಕೊಂಡ್ ಬಂದ್ರೆ ನಂಗೆ ಬೇಜಾರಾಗಲ್ವಾ? ಹೆಂಗೋ ಚೆನ್ನಾಗಿ ಒಂದೇ ಸಿನಿಮಾ ಮಾಡ್ಕೊಂಡಿದ್ಯಾ ನನ್ನ ಮಗನ್. ಕೆಲವೊಂದು ಜನ ಈ ಸೋಷಿಯಲ್ ಮೀಡಿಯಾ ನನ್ನ ಯಾವ ಮಟ್ಟಕ್ಕೆ ತಂದ್ಬಿಟ್ಟಿದ್ದಾರೆ. ಹಿಂಗೆ ಆದ್ರೆ ಯಾವ್ದು ಕರಿಮಣಿನೂ ಸಿಗಲ್ಲ ಅಂತ ಗೊತ್ತಾಗುತ್ತೆ. ನನ್ನ ಮಗನ್ ನಿನ್ ಮುಂದೆ ಏನಾತ್ವಾ ಈ ಕರಿಮಣಿ ಬಗ್ಗೆ ನನ್ನೇನಾದ್ರು ಕೇಳಿದೆ ಗೊತ್ತಲ್ಲ, ಈ ಹುಚ್ಚ ವೆಂಕಟ್ ಸೇನೆ ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ ವೈಡ್ ದಂಗೆ ಎದ್ಬಿಡ್ತಾರೆ. ನನ್ನ ಮಗನ್ ಈ ಥರದ್ದೆಲ್ಲ ಕ್ವಶನ್ ಚೆನ್ನಾಗಿ ಇದೇ ಒಂದು ಕ್ವಶನ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವ್ರನ್ನ ಕೇಳಿದ್ರೆ ಯಾವ ರೀತಿ ಏನಿದ್ದು ನೋಡಿ. ಏನ್ ನೀವು ಇವತ್ತು ತಿರ್ಕಳಲ್ಲಿ ಕರಿಮಣಿ ಮಾಲೀಕ ಯಾರು ಅಂತ ಏನ್ ಕೇಳ್ತಾ ಇದ್ದಾರೆ? ಇದೇ ಒಂದು 40-50 ವರ್ಷ ಹಿಂದೆ ಕೇಳಿದ್ರೆ ನಾನೇ ಕರಿಮಣಿ ಮಾಲೀಕ ಅಂತ ಹೇಳ್ಬೋದಿತ್ತೇನೋ. ಇವತ್ತು ನನಗೆ ವಯಸ್ಸಾಗೋಗಿದೆ. ಈಗೇನಿದ್ರು ಕಾಂಗ್ರೆಸ್ ಪಕ್ಷವನ್ನ ಇಡೀ ಭಾರತದಲ್ಲಿ ಅಧಿಕಾರಕ್ಕೆ ತರೋದು ಹೇಗೆ ಅಂತ ನನ್ನ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಇಂಥ ಒಂದು ಯಾವುದೇ ಕ್ವಶನ್ಗಳೆಲ್ಲ ಇನ್ನು ನನ್ನ ಮುಂದೆ ತರಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಿಮ್ಗೆ ಈ ಒಂದು ಕರಿಮಣಿ ಮಾಲೀಕ ಸಿಗ್ಲಿ ಅಂತ ಹಾರೈಸ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಪುಟ್ಟ ಕಾಲಾವಧಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.